ಒಬ್ಬ ಎಂಪ್ಲಾಯಿ ಬಾಸ್ ಹತ್ರ ಬಂದು ಕೇಳ್ತಾನೆ, ನಾನು ಡಿಸೈನ್ ಮಾಡಬೇಕು ಅಂತ ಹೇಳಿ. ಆ ಬಾಸ್ ಕೊಟ್ಟಿರೋ ಒಂದು ಗ್ಲಾಸ್ ನೀರು ಅವನ ಜೀವನನೇ ಬದಲಾಯಿಸುತ್ತೆ. ಹೌದು. ಸೊ ಎಂಪ್ಲಾಯಿ ಬಂದು ಬಾಸ್ ಹತ್ರ ಹೇಳ್ತಾರೆ, ನಾನು ರಿಸೈನ್ ಮಾಡಬೇಕು, ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ, ಹೀಯಾಳಿಸ್ತಾ ಇದ್ದಾರೆ, ನನಗಾಗಲ್ಲ ಇಲ್ಲಿ ಕೆಲಸ ಮಾಡಕ್ಕಂತ ಹೇಳಿದವಾಗ ಬಾಸು ರೆಸಿಗ್ನೇಷನ್ ಎಕ್ಸೆಪ್ಟ್ ಮಾಡ್ತೀನಿ, ಒಂದು ಟಾಸ್ಕ್ ಕೊಡ್ತೀನಿ, ಅದನ್ನ ಕಂಪ್ಲೀಟ್ ಮಾಡು, ಡೆಫಿನೆಟ್ ಆಗಿ ಎಕ್ಸೆಪ್ಟ್ ಮಾಡ್ತೀನಿ ಅಂತೇಳಿ. ಬಾಸು ಒಂದು ಗ್ಲಾಸ್ ಫುಲ್ ನೀರು ಕೊಟ್ಟು, ಇದನ್ನು ಫುಲ್ ಸ್ಟೇರ್ ಕೇಸ್ ಹತ್ತಿ ನೀನು ಕೆಳಗಡೆ ಬರಬೇಕು, ಸ್ವಲ್ಪನೂ ಒಂದು ಡ್ರಾಪು ನೀರು ಬೀಳಬಾರ್ದು ಅಂತೇಳಿ. ಓಕೆ ಅಂತೇಳಿ ಹೋಗ್ತಾನೆ. ಅವನ ಹಿಂದೆ ಕ್ಲರ್ಕ್ನು ಕಳಿಸ್ತಾನೆ. ಸೊ ಇವನು ಹೋಗ್ತಾನೆ, ಒಂದು ಡ್ರಾಪ್ ಬೀಳಿಸದೆ ಹೋಗಿ ಬರ್ತಾನೆ. ಬಾಸ್ ಹತ್ರ ಕೊಟ್ಟವಾಗ ಬಾಸ್ ಇವಾಗ ಕೇಳ್ತಾನೆ, ನಿನಗೆ ಯಾರಾದರೂ ಮಾತಾಡಿದ್ರ, ಜಾಸ್ತಿ ನಿನ್ನೆ ನೋಡ್ತಾ ಇದ್ರ, ಯಾರಾದರೂ ಹೀಯಾಳಿಸಿದ್ರ ಅಂತ ಕೇಳಿದವಾಗ ಇಲ್ಲ, ಯಾರು ಏನೂ ಹೇಳಿಲ್ಲ ಅಂತ ಹೇಳಿ. ಆವಾಗ ಕ್ಲರ್ಕ್ ಹತ್ರ ಕೇಳ್ತಾನೆ. ಕ್ಲರ್ಕ್ ಹೇಳ್ತಾನೆ, ಇಲ್ಲ ಸರ್, ತುಂಬ ಜನ ನಗಾಡಿದ್ರು, ಇವನ್ನೇ ನೋಡ್ತಾ ಇದ್ರು, ಕಾಲು ಎಳಿತಾ ಇದ್ರು, ಕಮೆಂಟ್ ಮಾಡ್ತಾ ಇದ್ರು ಅಂತೇಳಿ. ಸೊ ಅದಕ್ಕೋಸ್ಕರ ಬಾಸ್ ಹೇಳ್ತಾನೆ, ನೋಡು, ನಿಂದು ಫೋಕಸ್ ಪೂರ್ತಿ ಆ ಗ್ಲಾಸಲ್ಲಿ ಇರೋದ್ರಿಂದಾನೇ ನಿನಗೆ ಯಾರು ಏನು ಹೇಳಿದ್ರು ಕೇಳಿಲ್ಲ. ಸೊ ಅದಕ್ಕೋಸ್ಕರ ನಿನ್ನ ಕೆಲಸದಲ್ಲಾಗಲಿ ಜೀವನದಲ್ಲಾಗಲಿ ಫೋಕಸ್ ನಿಮ್ಮದು ಅದ್ರ ಮೇಲೆ ಇದ್ದರೆ ನೀನು ಡೆಫಿನೆಟ್ ಆಗಿ ಸಕ್ಸಸ್ಸು ಏನು ಗುರಿ ಇದೆ ಅದನ್ನು ರೀಚ್ ಮಾಡ್ಬೋದು. ನಿಮಗೂ ಯಾವ್ದಾದ್ರು ಇವಾಗ ಗುರಿ ಇದ್ದರೆ, ಸಕ್ಸಸ್ ಆಗಬೇಕು ಅಂತಿದ್ರೆ ಇಲ್ಲಿ ಫೋಕಸ್ ಅಂತ ಕಮೆಂಟ್ ಮಾಡಿ. ಏನಾದರೂ ವೆಯ್ಟ್ ಲಾಸು, ವೆಯ್ಟ್ ಗೇನ್, ಹೆಲ್ತ್ ಇಂಪ್ರೂವ್ಮೆಂಟಿಗೆ ಇದ್ದರೆ ನನಗೆ ಪರ್ಸನಲ್ ಆಗಿ ಡಿಮ್ ಮಾಡಿ, ಡೆಫಿನೆಟ್ ಆಗಿ ನಾನು ನಿಮ್ಮ ಜೊತೆ ವರ್ಕ್ ಮಾಡ್ತೀನಿ. ಆಲ್ ದ ಬೆಸ್ಟ್.